ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯನಮ್ಮ. ಇದೆಂತ ಕ್ಯಾರೆಟ್ ಮಾತ್ರ ಹೋಗ್ತುಂಟು, ಸೌಂಡ್ ಯಾಕೆ ಬರ್ತಿಲ್ಲ ಅಂತ ನೋಡ್ತಿದ್ದೀರಾ? ನೀವು ನೋಡ್ಬೇಕು ಅಂತ ತಾನೇ ಕ್ಯಾರೆಟ್ ಹಿಡ್ಕೊಂಡು ಹೋಗ್ತಾ ಇರೋದು. ಎಂತ ಮಾರೆ, ತಿಂಗಳಾಗುವಾಗ ಈ ತರ ಕವರಲ್ಲಿ ಸಂಬಳ ತುಂಬಿಸಿ ಕೊಟ್ರೆ ಏನೋ ಒಂದು ತರ ಖುಷಿ ಅಲ್ಲ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನರ ಮನಸ್ಸಂತೂ ಹೇಳುದೇ ಬೇಡ. ಸಂಬಳ ಸಿಕ್ಕಿದ ಕೂಡಲೇ ಮನೆಗೆ ಹೋಗುವಾಗ ಮಕ್ಕಳಿಗೆ ಅದನ್ನು ತೆಕೊಂಡು ಹೋಗ್ಬೇಕು, ಇದನ್ನು ತೆಕೊಂಡು ಹೋಗ್ಬೇಕು, ಬಟ್ಟೆ ತೆಕೊಂಡು ಹೋಗ್ಬೇಕು, ಏನೇನೋ ಕನಸು ಇಟ್ಟುಕೊಂಡಿರ್ತೇವೆ ಮಾರ್ರೆ. ಆದ್ರೆ ಒಂದು ವಾರ ಆಗುವಾಗ 1 ರೂಪಾಯಿ ಕೂಡ ಇರುವುದಿಲ್ಲ. ಆ ಸ್ಕೀಮಿಗೆ ಈ ಸ್ಕೀಮಿಗೆ ಕಟ್ಟಿ ಕೈ ಅಂತೂ ಖಾಲಿ. ಆದ್ರೆ ನನ್ನೊಂದು ಯೋಚನೆ ಏನು ಗೊತ್ತಾ, ಕೈಗೆ ಸಂಬಳ ಸಿಕ್ಕಿದ ಕೂಡಲೇ ನಮಗೆ ಎಂತೆಲ್ಲ ಆಸೆ ಉಂಟು ಎಲ್ಲ ತೆಗೆದು ತಿಂದುಕೊಳ್ಳೋದು. ನಾನು ಪ್ರತಿ ತಿಂಗಳು ಹಾಗೇನೆ ಮಾರ್ರೆ. ಮಕ್ಕಳಿದ್ರೆ ಮಕ್ಕಳನ್ನು ಹೊರ ಕರ್ಕೊಂಡು ಹೋಗುದು ಅಥವಾ ಮನೆಗೆ ಏನಾದ್ರು ತಂದು ತಿನ್ನೋದು. ನಂಗೆ ಸಂಬಳ ಸಿಕ್ಕಿದ ಕೂಡಲೇ ನಾನು ಪ್ರತಿ ತಿಂಗಳು ಹೀಗೇನೆ ಏನೆಲ್ಲ ಆಸೆ ಉಂಟು ಎಲ್ಲವನ್ನು ಕೂಡ ತೆಗೆದು ತಿಂದುಕೊಳ್ಳೋದು. ಇವತ್ತಿದ್ದವರು ನಾಳೆ ಇರುದಿಲ್ಲ. ಸುಮ್ಮನೆ ಕೂರೆ ಕಟ್ಟಿ ಕಂಜೂಸ್ ಮಾಡಿ ತೆಗ್ದಿಟ್ಟು ಏನಾಗ್ಲಿಕ್ಕೆ ಉಂಟಲ್ಲ. ನಮಗೆ ಏನೆಲ್ಲ ಆಸೆ ಉಂಟು ಕೈಯೆಲ್ಲ ಹಣ ಇರುವಾಗ ತೆಗೆದು ತಿಂದುಕೊಂಡು ಎಂಜಾಯ್ ಮಾಡ್ಬೇಕು. ನಾನು ಇವತ್ತು ಸಂಬಳದ ಕುಳಿ ಎಂತ ತಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿ ಗೊತ್ತುಂಟಾ. ನಾನು ಇವತ್ತು ಚಿಕನ್ ರೈಸ್ ತಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದು. ಈ ಚಿಕನ್ ರೈಸ್ಗೋಸ್ಕರ ಉಂಟಲ್ಲ, ನಾನು ಇಡೀ ಬಲಿ ಬಂದೇನೆ ಮಾರೆ. ಒಂದು ಅರ್ಧ ಗಂಟೆ ಇಡೀ ಪೇಟೆಯಲ್ಲಿ ಬಲಿ ಬಂದೇನೆ. ಆದ್ರೂ ಕೂಡ ನಂಗೆ ಚಿಕನ್ ರೈಸ್ ಸಿಗ್ಲಿಲ್ಲ. ನಂಗೆ ಬೇರೆ ಯಾವ್ದನ್ನು ಯೋಚನೆ ಮಾಡಿದ್ರು ಕೂಡ ನಂಗೆ ಅದು ಬೇಡ ಇದು ಬೇಡ, ನಂಗೆ ಒಟ್ಟಾರೆ ಇವತ್ತು ಚಿಕನ್ ರೈಸ್ ತಿನ್ಬೇಕು. ಎಲ್ಲಿ ಸುತ್ತು ಬಂದ್ರು ಕೂಡ ನಂಗೆ ಚಿಕನ್ ರೈಸ್ ಇಲ್ಲ ಮಾರೆ. ಆ ಬೆಚ್ಚದಲ್ಲಿ ಮತ್ತೆ ಸೀದಾ ಮನೆಗೆ ಬಂದೆ. ಮನೆ ಒಳಗೆ ಬಂದದ್ದು ಒಂದು ಕ್ಯಾರೆಟ್ ಹಿಡ್ಕೊಂಡದ್ದು, ಕ್ಯಾರೆಟ್ ತುರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗುಂಟಲ್ಲ, ನಾನು ಇವತ್ತು ನೆನೆಸಿದ್ದು ಸಿಗದೆ ಕೂರ್ಲಿಕ್ಕೆ ಆಗುದಿಲ್ಲ, ನಿಲ್ಲಿಕ್ಕೆ ಆಗುದಿಲ್ಲ. ಕುಂಡಗೆ ಇರುವೆ ಕಚ್ಚಿದಾಗ ಆಗುದು ಮಾರ್ರೆ. ಇರುವೆ ಕಚ್ಚಿದಾಗ ಆಗುದಕ್ಕೆ ಕ್ಯಾರೆಟ್ ತುರಿದ್ರೆ ಸರಿ ಆಗ್ತದೆ ಅಂತ ಯೋಚನೆ ಮಾಡಬೇಡಿ. ಇನ್ನು ಫುಲ್ ವಿಡಿಯೋ ನೋಡಿ, ಗೊತ್ತಾಗ್ತದೆ ಇವಳು ಯಾಕೆ ಕ್ಯಾರೆಟ್ ತುರಿತಿದ್ದಾಳೆ ಅಂತ. ಆ ಕಿಪ್ಪಿ ಕೀರ್ತಿ ಗೊಣ್ಣೆ ಸುರಿಸಿಕೊಂಡು ಜನರೇ ಹಾಗಾಯ್ತು, ಜನರೇ ಹೀಗೆ ಆಯ್ತು ಅಂತೇಳಿ ಆರ್ಭಟ ಕೊಡೋದನ್ನು ನಿಮಗೆ ಮಿಲಿಯನ್ ಗಟ್ಟಲೆ ನೋಡ್ಲಿಕ್ಕೆ ಆಗ್ತದೆ. ಇದು ಆರೋಗ್ಯಕ್ಕೆ ಬೇಕಾದ ವಿಷಯವನ್ನು 5-6 ನಿಮಿಷ ನೋಡ್ಲಿಕ್ಕೆ ಆಗುದಿಲ್ವಾ? 2 ಕ್ಯಾರೆಟ್ ಅನ್ನು ಈ ತರ ತುರಿದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸೊಯಿಂಕ್ ಅಂತೇಳಿ ಒಂದು 4 ರೌಂಡ್ ತಿರುಗಿಸ್ಕೊಂಡು ಈ ತರ ಪೇಸ್ಟ್ ಮಾಡಿಕೊಂಡೆ. ನನಗುಂಟಲ್ಲ, ಏನಾದ್ರು ತಿನ್ಬೇಕು ಅಂತೇಳಿ ತಿನ್ಬೇಕೆ ಮಾರಿಲ್ಲ, ನನಗೆ ಸಮಾಧಾನನೇ ಆಗುದಿಲ್ಲ. ಕೆಲವರೆಲ್ಲ ಇದ್ದಾರೆ ಹೊಟ್ಟೆ ಕೂಡ ಸರಿ ತಿನ್ಲಿಕ್ಕಿಲ್ಲ, ನರ್ಕ ಬಂದುಕೊಂಡು ಕೆಲಸ ಮಾಡ್ತಾರೆ. ಮತ್ತೆ ಮಕ್ಕಳಿಗೆ ಅಂತೇಳಿ ಕಟ್ಟಿ ಇಡುದು. ಯಾಕೆ ಹೊಟ್ಟೆ ಕೂಡ ತಿನ್ನದೆ ಕಟ್ಟಿಡುದು ಅಂತ ನಾನು ಕೇಳುದು. ಮಕ್ಕಳಿಗೆ ಕೊಡಬೇಕು, ಸರಿಯಾದ ಒಂದು ಎಜುಕೇಶನ್ ಒಂದು ಕೊಟ್ಟು ಬಿಡ್ಬೇಕು. ಹೊಟ್ಟೆ ಕೂಡ ತಿನ್ನದೆ ನಾವು ಮಕ್ಕಳಿಗೆ ಅಂತೇಳಿ ಕಟ್ಟಿಡಬಾರ್ದು. ಅದಕ್ಕೆ ನಮ್ಮ ಕೈ ಕಾಲು ಗಟ್ಟಿ ಇರುವಾಗ ನಮಗೆ ಬೇಕಾದನ್ನೆಲ್ಲ ತೆಕೊಂಡು ಬೇಕಾದನ್ನೆಲ್ಲ ತಿಂದುಕೊಂಡು ಖುಷಿಯಾಗಿರ್ಬೇಕು. ಲೈಫ್ ಚಿಕ್ಕದು ಮಾರೆ. ಒಂದು ಸಲ ನಾವು ಬಂದ ಲೈಫನ್ನು ತಿರುಗಿ ನೋಡಿ, ಚಿಕ್ಕ ಲೈಫ್ ಇಷ್ಟು ಬೇಗ ನಮ್ಮ ಲೈಫ್ ಮುಗ್ದೋಯ್ತಾ ಅಂತ ಅನಿಸಿ ಬಿಡ್ತದೆ. ಅದು ಸರಿ, ನಾನು ಯಾಕೆ ಮಾರಿ ಈ ಕ್ಯಾರೆಟ್ ಅನ್ನು ಪೇಸ್ಟ್ ಮಾಡ್ತಿದ್ದೇನೆ, ನಿಮ್ಮೊಟ್ಟಿಗೆ ಮಾತಾಡ್ಕೊಂಡು ಯಾಕೆ ಪೇಸ್ಟ್ ಮಾಡ್ತಿದ್ದೇನೆ ಅಂತಲೇ ಮರ್ತೋಯ್ತು. ಸರಿ, ಕ್ಯಾರೆಟ್ ಪೂರಿ ಮಾಡ್ಲಿಕ್ಕೋಸ್ಕರ ಪೇಸ್ಟ್ ಮಾಡ್ತಿರೋದು ನಾವು. ಪೇಸ್ಟ್ ಮಾಡಿಕೊಂಡ ಕ್ಯಾರೆಟ್ ಅನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿಕೊಂಡು ಈ ತರ ಒಂದು ಪಾತ್ರಕ್ಕೆ ಕುಟ್ಟಿ ಹಾಕಿಕೊಳ್ಬೇಕು. ಅಷ್ಟು ಕುಟ್ಟಿ ಕೂಡ ಬೀಳದಿದ್ರೆ ಈ ತರ ಒಂದು ಸ್ಪೂನ್ ತೆಕೊಂಡು ಸ್ಪೂನ್ ಅಲ್ಲಿ ಕೂಡ ಹಾಕಿಕೊಂಡ್ರೆ ಆಗ್ತದೆ. ಇದು ಆಪ್ಷನಲ್ ಆಯ್ತಾ. ಸ್ಪೂನ್ ಅಲ್ಲಿ ಕೂಡ ಹಾಕಿಕೊಳ್ಬಹುದು ಅಥವಾ ಕುಟ್ಟಿ ಕೂಡ ಹಾಕಿಕೊಳ್ಬಹುದು. ಆ ಪೇಸ್ಟ್ ಅನ್ನು ಹಾಕಿಕೊಂಡಾದ ನಂತರ ಇಲ್ಲಿ ನೋಡಿ, ಕ್ಯಾರೆಟ್ ತುರ್ದಿಟ್ಟದು ಉಳ್ದಿರ್ತದಲ್ಲ, ಅದನ್ನು ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕಾಯ್ತಾ. ವಿಡಿಯೋ ಅಂತೂ ಮಾಡ್ಲೇಬೇಕು, ಇದು ಗವರ್ಮೆಂಟ್ ರೂಲ್ಸ್. ಇದು ವಿಡಿಯೋ ಮಾಡಲಿಲ್ಲ ಅಂತಿದ್ರೆ ನಿಮಗೆ ಗವರ್ಮೆಂಟ್ ಇದು GST ಬೀಳ್ತದೆ. ಪೇಸ್ಟ್ ಎಲ್ಲ ಆದ ನಂತರ 1 kg ಒಂದು ಪ್ಯಾಕೆಟ್ ಗೋಧಿ ಹುಡಿ ತೆಕೊಂಡು ಒಂದು ಕತ್ತರಿ ತೆಕೊಂಡು ಕಟ್ ಪ್ಯಾಕೆಟ್ ಅನ್ನು ಕಟ್ ಮಾಡಿಕೊಂಡ ನಂತರ ಈ ತರ ಜರಡಿ ಹಿಡಿಯುವಂತ ಒಂದು ಪಾತ್ರವನ್ನು ತೆಕೊಂಡು ಹೀಗಿದ್ರ ಮೇಲೆ ಪೇಸ್ಟಿನ ಮೇಲೆ ಇಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತೇಳಿ ನೋಡಿ, ನಮ್ಮ ಪೇಸ್ಟ್ ನೋಡಿ ಈ ಪಾತ್ರಕ್ಕೆ ತಾಗಿ ಚಂಡಿ ಆಯ್ತು. ಈಗ ಚಂಡಿ ಆದ ಪಾತ್ರವನ್ನು ಮೆಲ್ಲಕ್ಕೆ ಮೇಲೆಗೆ ತೆಗೆದು ಇನ್ನೊಂದು ಪ್ಲೇಟಿಗೆ ಈ ತರ ಜರಡಿ ಹಿಡ್ಕೊಂಡು ಈಗ ಮಾಡಿಟ್ಟ ಪೇಸ್ಟಿಗೆ ಈ ಹುಡಿಯನ್ನು ಹಾಕಿಕೊಂಡು ಕಲಸಿಕೊಳ್ಳಿ ಆಯ್ತಾ. ನೀವೇನಾದ್ರೂ ಈ ತರ ಕ್ಯಾರೆಟ್ ಪೂರಿ ಮಾಡುದಿದ್ರೆ, ನನಗೆ ಪೇಸ್ಟ್ ಮಾಡಿಕೊಂಡಿದ್ದೆ ಅಲ್ಲ ಕ್ಯಾರೆಟ್ ಇದು, ಆ ಪೇಸ್ಟ್ ಅನ್ನು ಸೋಸಿಕೊಂಡು ಅದರ ನೀರನ್ನು ಮಾತ್ರ ಹಾಕಿಕೊಳ್ಳಿ ಆಯ್ತಾ. ನಾನು ಇಲ್ಲೊಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ದೇನೆ. ಪೇಸ್ಟ್ ಅನ್ನು ಹಾಗೇನೆ ಹಾಕಿಕೊಂಡಿದ್ದೇನೆ. ಪೇಸ್ಟ್ ಅನ್ನು ಹಾಗೇನೆ ಹಾಕಿಕೊಂಡ್ರೆ ಪೂರಿ ಸ್ವಲ್ಪ ಗಟ್ಟಿ ಬರ್ತದೆ. ನಾನಿಲ್ಲಿ ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುದಲ್ಲ, ಆಗ ಈ ಪಾತ್ರ ನೋಡಿ ಆಚೆ ಈಚೆ ಜಾರಿ ಹೋಗ್ತದೆ. ಆಗ ಆ ಪಾತ್ರವನ್ನು ಈಚೆ ಎಳೆದುಕೊಂಡು ಹೀಗೆ ಮಿಕ್ಸ್ ಮಾಡಿಕೊಂಡಾಗುವಾಗ ನೋಡಿ ಹೀಗೆ ಬರ್ತದೆ. ಪೇಸ್ಟ್ ಅನ್ನು ಸೋಸಿಕೊಂಡು ನೀರನ್ನು ಮಾತ್ರ ಹಾಕಿಕೊಂಡು ಕಲಸಿಕೊಂಡ್ರೆ ಒಳ್ಳೇದು. ಇಲ್ಲದ್ರೆ ಗೋಧಿ ಹುಡಿ ಜಾಸ್ತಿ ಬೇಕಾಗ್ತದೆ. ಪೇಸ್ಟ್ ಗಟ್ಟಿ ಆಗುವ ತನಕ ಹುಡಿ ಹಾಕೊಳ್ಬೇಕಾಗ್ತದಲ್ಲ. ನೋಡಿ, ನಾನು ಇಲ್ಲಿ ಪೇಸ್ಟ್ ಜಾಸ್ತಿ ಆಗಿದೆ. ಈ ಪೇಸ್ಟ್ ಅನ್ನು ನಾನೇನು ಬಿಸಾಕುದಿಲ್ಲ. ನೋಡಿ ಅದನ್ನು ಏನ್ ಮಾಡ್ತಾನೆ ಅಂತ ಕೊನೆಯವರೆಗೆ ನೋಡಿ. ಹಿಟ್ಟೆಲ್ಲ ಚಂದ ಕಲಸಿಕೊಂಡಾದ ನಂತರ ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಸೈಡ್ ಇಡಿ. ಅರ್ಧ ಗಂಟೆ ಆದ ನಂತರ ಈ ತರ ಉಂಡೆ ಮಾಡಿಕೊಂಡಾದ ನಂತರ ಎಷ್ಟು ಉಂಡೆ ಉಂಟು ಅಂತ ಹೇಳಿಕೊಂಡು 1 2 3 4 ಅಂತ ಲೆಕ್ಕ ಹಾಕೊಳ್ಳಿ. ಯಾಕೆಂತೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಪೂರಿ ಬರ್ತಂತ ಲೆಕ್ಕ ಬೇಕಲ್ಲ. ನನಗೆ ಇದು ರಾತ್ರಿಗೇನು ಆಗ್ಬೇಕು, ಬೆಳಿಗ್ಗೆಗೇನು ಆಗ್ಬೇಕು. ಅದಕ್ಕೆ ನಾನು ಲೆಕ್ಕ ಹಾಕಿಕೊಂಡು ಇಟ್ಟಿದ್ದೇನೆ. ಉಂಡೆಯನ್ನು ಲೆಕ್ಕ ಮಾಡಿ ಸೈಡ್ಗೆ ಇಟ್ಟ ನಂತರ ಈ ತರ ಗ್ಯಾಸ್ನ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಪಾತ್ರೆಯನ್ನು ಇಟ್ಟಾದ ನಂತರ ಈ ತರ ಮೆಲ್ಲ ಒಂದು ಕೈಯಲ್ಲಿ ಟಕ್ ಅಂತೇಳಿ ಗ್ಯಾಸ್ ಅನ್ನು ಉರಿಸಿಕೊಳ್ಳಿ. ಅದಾದ ನಂತರ ಪಾತ್ರಕ್ಕೆ ಇಷ್ಟು ಎಣ್ಣೆ ಬೇಕು ಪೂರಿ ಕಾಯಿಸ್ಲಿಕ್ಕೆ, ಅಷ್ಟು ಎಣ್ಣೆಯನ್ನು ಕೂಡ ಹಾಕಿಕೊಳ್ಳಿ. ಎಣ್ಣೆ ಚಂದ ಕಾದ ನಂತರ ನಿಧಾನಕ್ಕೆ ಹಿಟ್ಟನ್ನು ಲಾಟಿಸಿಕೊಂಡು ಎಣ್ಣೆಗೆ ಹಾಕಿಕೊಳ್ಳಿ. ಎಣ್ಣೆಗೆ ಹಾಕಿಕೊಳ್ಳುವಾಗ ಕೈಯನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ, ಇಲ್ಲದ್ರೆ ಕೈಯಲ್ಲಿ ಕೂಡ ಚಿಕ್ಕ ಪೂರಿಗಳು ಬರುವ ಸಾಧ್ಯತೆ ಉಂಟು. ಅದಾದ ನಂತರ ಮೊದಲಿನವರು ತೋಟಕ್ಕೆ ನೀರು ಚೇಪುತ್ತಿದ್ರಲ್ಲ, ಅದೇ ತರ ಪೂರಿಯ ಮೇಲೆ ನಿಧಾನವಾಗಿ ಎಣ್ಣೆಯನ್ನು ಚೇಪುತ್ತಾ
ಮಾಡ್ತಾ ಇರಿ. ಹಾಗೆ ನಿಧಾನವಾಗಿ ಎಣ್ಣೆಯನ್ನು ಚೇಪುತ್ತಾ ಇರುವಾಗ ಈ ತರ ನೋಡಿ ಆಮೆಯಾಗಿ ಪೂರಿ ಉಬ್ಬಿಕೊಂಡು ಬರ್ತದೆ. ಉಬ್ಬಿ ಬಂದ ಆಮೆ ಆಕಾರದ ಪೂರಿಯನ್ನು ನಿಧಾನಕ್ಕೆ ಹೊರಗೆ ಹೋಗ್ಲಿಕ್ಕೆ ಬಿಡದೆ ಈ ತರ ತಿರುಗಿಸಿ ಹಾಕಿಕೊಂಡು ಕಾಯಿಸ್ಕೊಳ್ಳಿ. ಹಾಗೆ ಕಾಯಿಸ್ಕೊಂಡ ಪೂರಿಯನ್ನು ನಿಧಾನಕ್ಕೆ ತೆಗೆದುಕೊಳ್ಳುವಾಗ ಎಣ್ಣೆ ಇಳಿದು ಹೋಗ್ಲಿಕ್ಕೋಸ್ಕರ ಸ್ವಲ್ಪ ಹೊತ್ತು ಹೀಗೆ ಸೈಡಿಗೆ ಹಿಡ್ಕೊಳ್ಳಿ. ಅದಾದ ನಂತರ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಕ್ಯಾರೆಟ್ ಪೂರಿಯ ಕತೆ ಇಷ್ಟೇ ಮಾರಿ. ಈಗ ನೀವು ಕೇಳ್ಬೋದು, ಮತ್ತೆ ಫಸ್ಟ್ಗೆ ಸಂಬಳ ಎಲ್ಲ ತೋರಿಸಿದ್ದಿ, ಚಿಕನ್ ರೈಸ್ ತಂದು ತಿನ್ನೋದು ಹಾಗೆ ಹೀಗೆ ಅಂತ ಹೇಳಿಕೊಂಡು ಈಗ ನೋಡಿದ್ರೆ ಇಲ್ಲಿ ಪೂರಿ ಮಾಡ್ತಿದ್ದಿ ಅಂತ ಹೇಳಿಕೊಂಡು. ಇವತ್ತಿಗೆ ಪೂರಿ ಅಷ್ಟೇ, ನಾಳೆ ಅಂತೂ ನಾನು ನೆನೆಸಿದನ್ನು ತಂದು ತಿಂತೇನೆ, ತಿಂದ್ರೇನೆ ನಂಗೆ ಸಮಾಧಾನ. ಪೂರಿ ತಿನ್ಲಿಕ್ಕೆ ನೋಡಿ ನಾನು ಇಲ್ಲಿ ಮೊಟ್ಟೆದು ಬುರ್ಜಿ ಮಾಡಿಕೊಂಡಿದ್ದೇನೆ. ಬಟಾಟೆದು ಬಾಜಿ ಮಾಡಿಕೊಂಡ್ರೆ ಕೂಡ ಒಳ್ಳೇದಾಗ್ತದೆ. ಒಂದು 2 ಸೌಟೆಷ್ಟು ಮೊಟ್ಟೆದು ಬುರ್ಜಿ ಹಾಕಿಕೊಳ್ಳುದು, ಒಂದು 2 ಪೂರಿ ತೆಕೊಳ್ಳುದು, ತಿನ್ನುವುದು ಅಷ್ಟೇ. 1ನೇ ಸ್ಟೆಪ್ ಈಗ ಮುಗಿಯಿತು. ಇನ್ನೀಗ 2ನೇ ಸ್ಟೆಪ್ ನೋಡಿಕೊಳ್ಳುವಲ್ಲ. ಇಲ್ಲಿ ನಾನು ಸ್ವಲ್ಪ ಗಸಗಸೆ ಬೀಜ ತೆಕೊಂಡಿದ್ದೇನೆ. ಇದನ್ನೊಂದು ಪಾಟೆಗೆ ಸ್ವಲ್ಪ ನೀರು ತೆಕ್ಕೊಂಡು ಪಾಟೆಗೆ ಹಾಕಿ ಒಂದು 5 ನಿಮಿಷ ಇಡಿ. ಈಗ ಇಲ್ಲಿ ನಾನು ನೋಡಿ ಪೇಸ್ಟ್ ಮಾಡಿಕೊಂಡಿದ್ದೇನಲ್ಲ ಕ್ಯಾರೆಟ್, ಆ ಪೇಸ್ಟಿಗೆನೆ ಒಂದು 2 ಗ್ಲಾಸ್ ಅಷ್ಟು ಹಾಲು ಕೂಡ ಹಾಕಿಕೊಂಡಿದ್ದೇನೆ. ಹಾಲು ಹಾಕಿ ನಂತರ ಅದಕ್ಕೆ ಈಗ ನಾನು ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆಯನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಹೀಗೆ ಸಕ್ಕರೆ ಎಲ್ಲ ಹಾಕಿಕೊಳ್ಳುವಾಗ ಸೈಡಿಗೆ ಏನಾದ್ರೂ ಹಾಲೆಲ್ಲ ಸ್ವಲ್ಪ ಚೆಲ್ಲಿಕೊಂಡ್ರೆ ವೇಸ್ಟ್ ಬಟ್ಟೆ ತೆಕ್ಕೊಂಡು ಈ ತರ ಒರೆಸಿಕೊಳ್ಬೇಕಾಯ್ತಾ. ಒರೆಸಿಕೊಂಡಾದ ನಂತರ ಒಂದು ಸ್ಪೂನು ತೆಕ್ಕೊಂಡು ಹಾಲಿಗೆ ಸಕ್ಕರೆ ಹಾಕಿರ್ತೇವಲ್ಲ, ಆ ಸಕ್ಕರೆ ಕರಗ್ಲಿಕ್ಕೋಸ್ಕರ ರುಯ್ 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 ಅಂತ ತಿರುಗಿಸ್ಕೊಳ್ಬೇಕು. ಹಾಗೆ ತಿರುಗಿಸ್ತಾ ಪಕ್ಕದಲ್ಲಿ ನಾವು ಒಂದು ಪಾಟೆಗೆ ಗಸಗಸೆ ಬೀಜವನ್ನು ಹಾಕಿಟ್ಟಿರ್ತೇವಲ್ಲ, ಆ ಪಾಟೆಗೆನೆ ಹಾಲನ್ನು ಸೇರಿಸಿಕೊಂಡಾದ ನಂತರ ಇನ್ನೂ ಒಂದು ಸ್ಪೂನ್ ತೆಕೊಂಡು ಪಾಟೆಗೆ ಹಾಕಿ ರುಯ್ 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 ಅಂತ ತಿರುಗಿಸಿಕೊಂಡಾದ ನಂತರ ಸಕ್ಕರೆ ಸಾಕ ಅಥವಾ ಇನ್ನು ಬೇಕಂತ ಚೆಕ್ ಮಾಡಿಕೊಳ್ಳಿ. ಈಗ ರುಚಿಯಾದ ಕ್ಯಾರೆಟ್ ಜ್ಯೂಸ್ ರೆಡಿ. ನಿಮಗೇನಾದ್ರೂ ಪೇಸ್ಟಿಗೆ ಹಾಗೇನೆ ಹಾಲಾಕಿ ಕುಡಿಲಿಕ್ಕೆ ಇಷ್ಟ ಆಗ್ಲಿಲ್ಲ ಅಂತೇಳಿ ಆದ್ರೆ ಅದನ್ನು ಸೋಸಿಕೊಂಡಾದ ನಂತರ ಮತ್ತೆ ಗಸಗಸೆಯನ್ನು ಹಾಕಿಕೊಂಡು ಕುಡಿಬಹುದು ಆಯ್ತಾ. ಈ ತರ ಎಲ್ಲ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ಮಾರ್ರೆ, ಕಣ್ಣಿಗೆ ಒಳ್ಳೇದು. ಕಣ್ಣಿಗೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆಲ್ಲ ಒಳ್ಳೇದಲ್ಲ ಆಯ್ತಾ, ಚಿಕ್ಕ ಮಕ್ಕಳ ಕಣ್ಣಿಗೆಲ್ಲ ಒಳ್ಳೇದು. ನಮ್ಮ ಕಣ್ಣಿಗೆ ಈಗ ಎಂತ ಒಳ್ಳೇದು, ಈ ಪೊಟ್ಟು ಕಟ್ಲಿಕ್ಕಾದ ಕಣ್ಣಿಗೆ ಎಂತ ಒಳ್ಳೇದು, ನಮ್ಮ ಕಣ್ಣಿಗೆ ಈಗ ಕನ್ನಡಕನೇ ಒಳ್ಳೇದು. ಆದ್ರೂ ಕೂಡ ಕುಡಿವಲ್ಲ, ನೀವು ಕೂಡ ಕುಡಿಯಿರಿ ಆಯ್ತಾ. ಮತ್ತೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಕೂಡ ಮಾಡಿ, ಮತ್ತೆ ಜ್ಯೂಸ್ ಎಲ್ಲ ಮಾಡಿ ರೆಡಿ ಮಾಡಿ ಕುಡಿಯಿರಿ. ನನ್ನನ್ನು ಕೂಡ ಕರೀರಿ ಆಯ್ತಾ. ನಾನೀಗ ಜ್ಯೂಸ್ ಕುಡಿಲಿಕ್ಕೆ ತಂದು ಟೇಬಲ್ ಅಲ್ಲಿ ಇಟ್ಟಿದ್ದೇನೆ, ಕುಡಿತೇನೆ ಈಗ ನಾನು. ಬಾಯ್.